ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಅಡುಗೆ ಕೃಷಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಟೊಮೊಟೊ ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಟೊಮೊಟೆಕಾಯಿ 5 ತೊಗೊಂಡಿದ್ದೀನಿ, ಅಂದರೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಬೇಕು, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ನಾನು ಅದ್ರ ಮೆಣಸಿನ್ಕಾಯಿ ಬದಲಿ ಸೂಜಿ ಮೆಣಸು ಅಂತ ಸಿಗ್ತೈತಿ, ಅದನ್ನ ತೊಗೊಂಡಿದ್ದೀನಿ. 2 ಎಸಳು ಬೆಳ್ಳುಳ್ಳಿ ತಗೋಬೇಕು. ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ತೊಗೊಳ್ಬೇಕು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನಾನು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ಫ್ರೆಂಡ್, ಈ ಥರ ರುಬ್ಬಿದ್ದೀನಿ. ಚಟ್ನಿ ರೆಡಿಯಾಗಿದೆ. 2 ನಿಮಿಷದಲ್ಲಿ ರೆಡಿಯಾಗಿದೆ. ಈ ಥರ ತುಂಬಾ ಟೇಸ್ಟಿಯಾಗಿರ್ತೈತಿ, ರುಚಿಯಾಗಿರ್ತೈತಿ. ಯಾವುದೇ ಕಷ್ಟಪಡ್ಬೇಕಲ್ಲ. 2 ನಿಮಿಷದಲ್ಲಿ ರೆಡಿಯಾಗಿರುವಂಥ ಟೊಮೆಟೊಕಾಯಿ ಬಜ್ಜಿ. ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಏನು ಮಾಡ್ಬೇಕಾಯ್ದೇನಿಲ್ಲ, ಕಷ್ಟಪಡ್ಬೇಕಂಥದ್ದೇ ಏನಿಲ್ಲ. ನಾ ಹೇಳಿರುವಂಥ ವಸ್ತುಗಳನ್ನೆಲ್ಲ ಹಾಕಿ 2 ನಿಮಿಷದಲ್ಲಿ ಚಟ್ನಿ ಮಾಡ್ಬೋದು. ಅದಕ್ಕೇನು ಯಾವ ಒಗ್ಗರಣೆನೂ ಬೇಡ, ಯಾವುದು ಬೇಡ. ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣ ಸಣ್ಣಕ್ಕೆ, ಇದನ್ನ ಈ ಥರ ಹಾಕಬೇಕು ಚಟ್ನಿ. ಇದಕ್ಕೆ ಚಪಾತಿ ಜೊತೆ, ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರ್ತೈತಿ. ಎಷ್ಟು ರುಚಿಯಾಗಿರ್ತೈತಿ ಅಂತ ಹೇಳಿ ನೀವೇ ಒಂದು ಸರಿ ಟ್ರೈ ಮಾಡಿ ನೋಡಿ. ನಂಗೆ ಯಾರೆಲ್ಲ ನೋಡ್ತಾಯಿದ್ರಿ ಅವರೆಲ್ಲ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಅಂತ ಒಂಚೂರು ತಿಳಿಸಿ. ಎಷ್ಟು ಚೆನ್ನಾಗಿರ್ತೈತಿ ಅಂಥೇಳಿ ನೀವು ಒಂದ್ಸರಿ ನೋಡಿ. ಚಪಾತಿ ಅಂತೂ 1-2 ತಿನ್ನೋಂಗಿಲ್ಲ, 4-5 ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತಿದು. ಈಜಿಯಾಗಿ 2 ನಿಮಿಷದಲ್ಲಿ ಟೊಮೆಟೊಕಾಯಿ ಚಟ್ನಿಯನ್ನು ಮಾಡೋದನ್ನು ತಿಳಿಸಿದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.